ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನದ ದರದಲ್ಲಿ ಹೊಸ ದಾಖಲೆ ಅಂತಲೇ ಹೇಳ್ಬೋದು. 2 ಗ್ರಾಮ್ ಅಪರಂಜಿ ಚಿನ್ನದ ಬೆಲೆ ಎಷ್ಟಿದೆ, ಇನ್ನು 18 ಕ್ಯಾರೆಟ್ 22 ಕ್ಯಾರೆಟ್ ಎಷ್ಟು ದರ ಇದೆ, ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ಗಳನ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ನಿಮ್ಮ ರಾಶಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ. ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಚಿನ್ನದ ಬೆಲೆಯ ಏರಿಕೆಯ ಒಂದು ಸಣ್ಣ ತಿರುವು ಅಂತಲೇ ಹೇಳ್ಬೋದು. ಜುಲೈ 15ನೇ ತಾರೀಕು ಸ್ನೇಹಿತರೆ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ, ಚಿನ್ನ ಕೇವಲ ಒಂದು ಲೋಹವಲ್ಲ, ಭಾವನೆಗಳ ಒಡವೆ, ಸಂಪತ್ತಿನ ಸಂಕೇತ ಮತ್ತು ಸಾಂಸ್ಕೃತಿಕ ಸಂಪ್ರದಾಯದ ಆಧಾರ ಅಂತಲೇ ಹೇಳ್ಬೋದು. ಇನ್ನು ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲಿ ಚಿನ್ನ ವಿಶೇಷ ಸ್ಥಾನವನ್ನು ಪಡೆದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಒಂದು ಸಣ್ಣ ಏರಿಕೆ ಕಂಡು ಬಂದಿದೆ ಸ್ನೇಹಿತರೆ. ಈ ಏರಿಕೆಯ ಹಿಂದಿನ ಕಾರಣಗಳು, ಅದರ ಪರಿಣಾಮಗಳು ಮತ್ತು ಇದರಿಂದ ಗ್ರಾಹಕರಿಗೆ ಆಗುವ ಪ್ರಭಾವವನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ, ಚಿನ್ನದ ಈ ಹೊಸ ತಿರುವು ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬುದನ್ನು ಸೇರಿಟ್ಟರೆ ಒಡೆದಾಳಿಕೆಯಿಂದ ತಿಳಿದುಕೊಳ್ಳೋಣ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗಿದ್ದರೆ ಚಿನ್ನ ಬೆಳ್ಳಿಯ ಬೆಲೆ ಇಂದು ಜುಲೈ 15ನೇ ತಾರೀಕು ಸ್ನೇಹಿತರೆ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅನ್ನೋದಾದರೆ, ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ. 1 ಗ್ರಾಮ್ ಚಿನ್ನದ ಬೆಲೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 1 ಗ್ರಾಮ್ಗೆ 7,492 ರೂಪಾಯಿ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 1 ಗ್ರಾಮ್ಗೆ 9,156 ರೂಪಾಯಿ. ಇನ್ನು 24 ಕ್ಯಾರೆಟ್ನ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ 9,989 ರೂಪಾಯಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ 8 ಗ್ರಾಮ್ಗೆ ಚಿನ್ನ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ, ನಮ್ಮ ಕರ್ನಾಟಕದಲ್ಲಿ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 8 ಗ್ರಾಮ್ಗೆ 59,936 ರೂಪಾಯಿ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 8 ಗ್ರಾಮ್ಗೆ 73,248 ರೂಪಾಯಿ. ಇನ್ನು 24 ಕ್ಯಾರೆಟ್ನ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ 79,912 ರೂಪಾಯಿ ಆಗಿದೆ ಸ್ನೇಹಿತರೆ. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ ಕರ್ನಾಟಕದಲ್ಲಿ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 10 ಗ್ರಾಮ್ಗೆ 74,920 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ ಬಂಗಾರದ ಚಿನ್ನ ಅಂದರೆ 22 ಕ್ಯಾರೆಟ್ ಬಂಗಾರದ ಚಿನ್ನ 91,560 ರೂಪಾಯಿ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ 99,890 ರೂಪಾಯಿ ಆಗಿದೆ ಸ್ನೇಹಿತರೆ. ಅದೇ ರೀತಿ 100 ಗ್ರಾಮ್ಗೆ ಚಿನ್ನ ಎಷ್ಟಿದೆ ಅನ್ನೋದನ್ನ ಕೇಳೋದಾದರೆ, ನಮ್ಮ ಕರ್ನಾಟಕದಲ್ಲಿ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 100 ಗ್ರಾಮ್ಗೆ 7,49,200 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ನ ಆಭರಣ ಚಿನ್ನದ ಬೆಲೆ 9,15,600 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು 24 ಕ್ಯಾರೆಟ್ನ ಬಂಗಾರದ ಬೆಲೆ 100 ಗ್ರಾಮ್ಗೆ ನಮ್ಮ ಕರ್ನಾಟಕದಲ್ಲಿ ಅಪರಂಜಿಯ 100 ಗ್ರಾಮ್ಗೆ ಸ್ನೇಹಿತರೆ 9,98,900 ರೂಪಾಯಿ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಷ್ಟೆಲ್ಲ ರೇಟ್ನ ನೀವು ನೋಡಿದ್ದೀರಾ ಸ್ನೇಹಿತರೆ. 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್, ಇನ್ನು 18 ಕ್ಯಾರೆಟ್ 1 ಗ್ರಾಮ್ಗೆ, 8 ಗ್ರಾಮ್ಗೆ, 10 ಗ್ರಾಮ್ಗೆ, ಇನ್ನು 100 ಗ್ರಾಮ್ಗೆ ತಿಳಿಸ್ಕೊಟ್ಟಾಯಿತು. ಅದೇ ರೀತಿ ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ದರ ಎಷ್ಟಿದೆ ಅಂದರೆ, ಒಂದು ನಗರದಲ್ಲಿ ಸ್ನೇಹಿತರೆ ಸೇಮ್ ರೇಟ್ ಇರುತ್ತೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಮತ್ತೊಂದು ನಗರದಲ್ಲಿ ಚಿನ್ನದ ದರ ಕಡಿಮೆ ಬೆಲೆಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾವ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ 1 ಗ್ರಾಮ್ಗೆ 22 ಕ್ಯಾರೆಟ್ನ ಚಿನ್ನದ ದರ ಚೆನ್ನೈಯಲ್ಲಿ ಸ್ನೇಹಿತರೆ 9,156 ರೂಪಾಯಿ ಇದೆ. ಇನ್ನು ಮುಂಬೈಯಲ್ಲೂ ಕೂಡ 9,156 ರೂಪಾಯಿ ಇದೆ.
ಆದರೆ ದೆಹಲಿಯಲ್ಲಿ 9,171 ರೂಪಾಯಿ ಇದೆ, ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದು, ಕೇರಳ, ಪುಣೆಯಲ್ಲಿ ಸ್ನೇಹಿತರೆ ಸೇಮ್ ರೇಟ್ ಇದೆ, 9,156 ರೂಪಾಯಿ ಇದೆ ಇಷ್ಟು ನಗರಗಳಲ್ಲಿ. ಇನ್ನು ವಡೋದರ ಮತ್ತು ಅಹಮದಾಬಾದಲ್ಲಿ ಸೇಮ್ ರೇಟ್ ಇದೆ, 9,161. ಯಾಕೆ ಈ ರೀತಿ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಈ ರೀತಿ ಏರಿಕೆ ಸ್ವಲ್ಪ ಇಳಿಕೆಯಾಗಲಿದೆ ಅನ್ನೋದನ್ನ ಕೇಳೋದಾದರೆ ಸ್ನೇಹಿತರೆ, ಇದಕ್ಕೆ ಕಾರಣಗಳನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸಾಕಷ್ಟು ವಿಡಿಯೋಗಳಲ್ಲಿ ಕಾರಣ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಏನೆಲ್ಲ ಗಮನದಲ್ಲಿಟ್ಕೊಂಡು ಚಿನ್ನವನ್ನು ಖರೀದಿ ಮಾಡಬೇಕು, ಇನ್ನು ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ತಿಳಿಸ್ತಾರೆ ಚಿನ್ನ ಮತ್ತು ಹೂಡಿಕೆಯನ್ನು ಮಾಡುವುದಕ್ಕೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ಹೊಸಬ್ರು ನೋಡಿದ್ರೆ ಸ್ನೇಹಿತರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ಎಷ್ಟಿದೆ 100 ಗ್ರಾಮ್ಗೆ ಅನ್ನೋದನ್ನ ಕೇಳೋದಾದರೆ ಚೆನ್ನೈಯಲ್ಲಿ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. 1,000 ಬರೋಬ್ಬರಿ ಸ್ನೇಹಿತರ ಪ್ರಮುಖ ನಗರಗಳಿಗೆ ಹೋಲಿಸಿದರೆ 1,000 ಜಾಸ್ತಿ ಇದೆ. 12,490 ರೂಪಾಯಿ ಇದೆ 100 ಗ್ರಾಮ್ ಬೆಳ್ಳಿಯ ದರ ಚೆನ್ನೈಯಲ್ಲಿ. ಇನ್ನು ಮುಂಬೈಯಲ್ಲಿ ಸ್ನೇಹಿತರೆ 1,000 ಕಡಿತ ಅಂತಲೇ ಹೇಳ್ಬೋದು, 11,490 ರೂಪಾಯಿ ಇದೆ. ಇನ್ನು ದೆಹಲಿಯಲ್ಲೂ ಕೂಡ 11,490 ಇದೆ, ಕೋಲ್ಕತ್ತಾದಲ್ಲೂ ಕೂಡ 11,490 ಇದೆ 100 ಗ್ರಾಮ್ ಬೆಳ್ಳಿಯ ದರ. ಇನ್ನು ಬೆಂಗಳೂರಲ್ಲೂ ಕೂಡ 11,490 ರೂಪಾಯಿ ಇದೆ. ಇನ್ನು ಹೈದರಾಬಾದಲ್ಲಿ 12,490 ರೂಪಾಯಿ ಇದೆ, ಪುಣೆಯಲ್ಲಿ 11,490 ರೂಪಾಯಿ ಇದೆ. ಇನ್ನು ವಡೋದರದಲ್ಲೂ ಕೂಡ ಸ್ನೇಹಿತರೆ 11,490 ರೂಪಾಯಿ ಇದೆ, ಅಹಮದಾಬಾದಲ್ಲೂ ಕೂಡ 11,490 ರೂಪಾಯಿ ಇದೆ. ಯಾಕೆ ಈ ರೀತಿ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಈ ರೀತಿ ವೇರಿಯೇಷನ್ ಇದೆ ಅನ್ನೋದನ್ನ ಕೇಳೋರಿಗೆ ಅಬಕಾರಿ ಸುಂಕವನ್ನೇ ಆ್ಯಡ್ ಮಾಡ್ತಾರೆ. ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆಯಂತಹ GSTಗಳಂತಹ ಕೆಲವು ನಿಯಮಗಳನ್ನು ಆಧರಿಸಿ ಸ್ನೇಹಿತರೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಬದಲಾಗುತ್ತದೆ ಅಂತಲೇ ಹೇಳ್ಬೋದು. ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ. ಈ ಕಾರಣದಿಂದಾಗಿ ಅಷ್ಟೇ, ಇನ್ನೇನು ಕಾರಣ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಚಿನ್ನದ ಬೆಲೆ ಏರಿಕೆಯ ಇಂದಿನ ಕಾರಣಗಳೇನು, ಈ ದಿನ ನಾವು ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಸೂಕ್ತ ಸಮಯವ ಅನ್ನೋದನ್ನ ಕೇಳೋದಾದರೆ ಚಿನ್ನದ ಬೆಲೆಯ ಏರಿಕೆಗೆ ಜಾಗತಿಕ ಮತ್ತು ದೇಶೀಯ ಕಾರಣಗಳು ಎರಡೂ ಕೂಡ ಕಾರಣಗಳಾಗಿವೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ನ ಮೌಲ್ಯದ ಏರಿಳಿತ, ಆರ್ಥಿಕ ಅನಿಶ್ಚಿತತೆ ಮತ್ತು ಹಣದುಬ್ಬರದ ಒತ್ತಡಗಳು ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರಿವೆ ಅಂತಲೇ ಹೇಳ್ಬೋದು. ಇನ್ನು ಭಾರತದಲ್ಲಿ ರೂಪಾಯಿಯ ಮೌಲ್ಯ ಕಡಿಮೆಯಾಗಿರುವುದು, ಆಮದು ಸುಂಕದ ಬದಲಾವಣೆಗಳು ಮತ್ತು ಚಿನ್ನಕ್ಕೆ ಹೆಚ್ಚುತ್ತಿರುವ ಬೇಡಿಕೆಯು ಈ ಏರಿಕೆಗೆ ಕಾರಣವಾಗಿದೆ. ವಿಶೇಷವಾಗಿ ಮದುವೆಯ ಋತುವಿನ ಸಮೀಪದಲ್ಲಿ ಮತ್ತು ಹಬ್ಬದ ಸಂದರ್ಭದಲ್ಲಿ ಚಿನ್ನದ ಖರೀದಿಯ ಬೇಡಿಕೆ ಏರಿಕೆಯಾಗುವುದು ಬೆಲೆಯ ಮೇಲೆ ಒತ್ತಡವನ್ನುಂಟು ಮಾಡುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಗ್ರಾಹಕರ ಮೇಲೆ ಪರಿಣಾಮಗಳು ಅಂದರೆ ಚಿನ್ನದ ಬೆಲೆಯ ಈ ಸಣ್ಣ ಏರಿಕೆಯು ಸಾಮಾನ್ಯ ಗ್ರಾಹಕರಿಗೆ, ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ ಗಮನಾರ್ಹ ಪರಿಣಾಮ ಬೀರುತ್ತಿದೆ ಸ್ನೇಹಿತರೆ. ಮದುವೆಗಳು, ಹಬ್ಬಗಳು ಮತ್ತು ಇತರ ಸಾಂಸ್ಕೃತಿಕ ಸಂದರ್ಭಗಳಿಗೆ ಚಿನ್ನದ ಒಂದು ಒಡವೆಯ ಖರೀದಿಯ ಯೋಜನೆಯನ್ನು ಕೆಲವರು ಮುಂದೂಡಬಹುದು ಅಂತಲೇ ಹೇಳ್ಬೋದು. ಆದರೆ ಸ್ನೇಹಿತರೆ, ಚಿನ್ನವನ್ನು ಒಂದು ದೀರ್ಘಕಾಲೀನ ಹೂಡಿಕೆಯ ಆಯ್ಕೆಯಾಗಿ ಪರಿಗಣಿಸುವವರಿಗೆ ಈ ಏರಿಕೆಯು ಗಂಭೀರ ಚಿಂತೆಯಾಗಿರಬಹುದು. ಜೊತೆಗೆ ಚಿನ್ನದ ಆಭರಣ ತಯಾರಕರು ಮತ್ತು ವ್ಯಾಪಾರಿಗಳಿಗೆ ಈ ಬೆಲೆ ಏರಿಕೆಯು ತಮ್ಮ ವ್ಯವಹಾರದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದು ಒಂದು ಪ್ರಮುಖ ಪ್ರಶ್ನೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಭವಿಷ್ಯದ ದೃಷ್ಟಿಕೋನ ಅಂದರೆ ಸ್ನೇಹಿತರೆ, ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಮೇಯ್ನಾಗಿ ತಿಳಿಸ್ಕೊಟ್ಬಿಡ್ತೀನಿ. ಚಿನ್ನದ ಬೆಲೆಯ ಏರಿಕೆಯ ಈ ಪ್ರವೃತ್ತಿಯು ಮುಂದುವರಿಯುವ ಸಾಧ್ಯತೆ ಇದೆ ಎಂಬುದು ಆರ್ಥಿಕ ತಜ್ಞರ ಚರ್ಚೆಯ ವಿಷಯವಾಗಿದೆ. ಜಾಗತಿಕ ಆರ್ಥಿಕ ಸ್ಥಿತಿಗತಿಗಳು, ಭಾರತದ ಆರ್ಥಿಕ ನೀತಿಗಳು ಮತ್ತು ಗ್ರಾಹಕರ ಬೇಡಿಕೆಯ ಮೇಲೆ ಇದು ಅವಲಂಬಿತವಾಗಿದೆ. ಚಿನ್ನವನ್ನು ಖರೀದಿಸಲು ಯೋಜಿಸುವವರಿಗೆ ಮಾರುಕಟ್ಟೆ ಏರಿಳಿತಗಳನ್ನು ಗಮನಿಸುವುದು ಮತ್ತು ತಜ್ಞರ ಸಲಹೆಯನ್ನು ಪಡೆಯುವುದು ಅತ್ಯಗತ್ಯ. ಜೊತೆಗೆ ಚಿನ್ನದ ETFಗಳು, ಡಿಜಿಟಲ್ ಗೋಲ್ಡ್ ಮತ್ತು ಇತರ ಹೂಡಿಕೆಯ ಆಯ್ಕೆಗಳು ಈ ಸಂದರ್ಭದಲ್ಲಿ ಆಕರ್ಷಕವಾಗಿರಬಹುದು ಅಂತಲೇ ಹೇಳ್ಬೋದು. ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಏನಾದರೂ ನೀವು ಹೊರಟಿದ್ದರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ. ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು. ಯಾವ ಅಪ್ಲಿಕೇಶನ್ ಅಂದರೆ BISKR ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಳಬಹುದು. ಇದಲ್ಲದೆ ಈ ಆ್ಯಪ್ ಮೂಲಕ ದೂರು ಕೂಡ ನೀಡಬಹುದು. ಇನ್ನು ಚಿನ್ನದ ಬೆಲೆಯ ಈ ಸಣ್ಣ ಏರಿಕೆಯು ಗ್ರಾಹಕರಿಗೆ ಚಿಂತೆಯನ್ನುಂಟು ಮಾಡಿದರೂ ಇದು ಒಂದು ದೀರ್ಘಕಾಲೀನ ಹೂಡಿಕೆಯಾಗಿ
ಚಿನ್ನದ ಮೌಲ್ಯವನ್ನು ಮತ್ತಷ್ಟು ಒತ್ತಿಗೆ ಹೇಳುತ್ತದೆ ಅಂತಲೇ ಹೇಳ್ಬೋದು. ಕರ್ನಾಟಕದ ಜನರಿಗೆ ಸ್ನೇಹಿತರೆ, ಚಿನ್ನವು ಕೇವಲ ಒಡವೆಯಲ್ಲ, ಭಾವನಾತ್ಮಕ ಮತ್ತು ಆರ್ಥಿಕ ಸಂಪತ್ತಿನ ಸಂಕೇತವಾಗಿದೆ. ಈ ಏರಿಕೆಯ ಸಂದರ್ಭದಲ್ಲಿ ಗ್ರಾಹಕರು ತಮ್ಮ ಖರೀದಿಯ ಯೋಜನೆಗಳನ್ನು ಎಚ್ಚರಿಕೆ ವಹಿಸಬೇಕು ಅಂತಲೇ ಹೇಳ್ಬೋದು. ಇನ್ನು ಮಾರುಕಟ್ಟೆಯ ಒಡನಾಟವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಬೇಕು. ಚಿನ್ನದ ಹೊಳಪಿನೊಂದಿಗೆ ಜಾಗರೂಕತೆಯು ಈ ಸಮಯದಲ್ಲಿ ನಮ್ಮ ಆರ್ಥಿಕ ಭವಿಷ್ಯವನ್ನು ರಕ್ಷಿಸುವ ಕೀಲಿಗೈಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾದ್ರೆ ಪ್ರತಿನಿತ್ಯ ವಿಡಿಯೋಗಳನ್ನ ಅಪ್ಡೇಟ್ಗಳನ್ನ ತಿಳ್ಕೊಂಡು ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿ. ಹಾಗಾಗಿ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ. ಇನ್ನು ತಜ್ಞರ ಅಭಿಪ್ರಾಯ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಇದು ಸೂಕ್ತ ಸಮಯವಲ್ಲ. ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಕೂಡ ಏರಿಕೆಯಾಗಲಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಗಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಪ್ರತಿನಿತ್ಯ ಹೊಸ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.